ಪುಷ್ಪ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಹೈದರಾಬಾದ್ನಲ್ಲಿ ಕಾಲ್ತುಳಿತ ಸಂಭವಿಸಿ ಓರ್ವ ಮೃತಪಟ್ಟಂತಹ ವಿಚಾರ ಕಂಪ್ಲೀಟ್ ಆಗಿ ರಾಜಕೀಕರಣಗೊಂಡ್ಬಿಟ್ಟಿದೆ. ನಿನ್ನೆ ಅಷ್ಟೇ ರೇವಂತ್ ರೆಡ್ಡಿ ಅವರು ಇದೆಲ್ಲದಕ್ಕೂ ಅಲ್ಲು ಅರ್ಜುನ್ನೇ ಕಾರಣ ಅಂತ ಹೇಳಿದರು. ಈಗ ಪೊಲೀಸರೊಬ್ಬರು ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಹಣದ ಮದದಿಂದ ಆರೋಪ ಮಾಡ್ತಾ ಇದ್ದಾರೆ. ಥಿಯೇಟರ್ಗೆ ಹೋಗಲು ಅನುಮತಿ ಇತ್ತು ಅಂತ ಸುಳ್ಳು ಹೇಳ್ತೀಯ, ದುಡ್ಡಿನ ಮದದಿಂದ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತೀಯಾ ಅಂತ. ನೀನು ಹಿಂಗೆ ಆಡ್ತಾ ಇದ್ರೆ ನಿನ್ನ ಚರ್ಮ ಸುಲಿತೀವಿ ಅಂತ ಯಾರೋ ಪೊಲೀಸ್ ಆಫೀಸರ್ ಪುಷ್ಪ ಹೀರೋಗೆ ACP ಸಬ್ಬತ್ತಿ ವಿಷ್ಣುಮೂರ್ತಿ ಅನ್ನೋರು ವಾರ್ನಿಂಗ್. ಅಲ್ಲ, ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳೇ ನಿನ್ನೆ ಹೇಳಿದ್ಮೇಲೆ ಅವ್ರ ಅಂಡರ್ನಲ್ಲಿ ಬರ್ತಕ್ಕಂಥ ಪೊಲೀಸ್ ಆಫೀಸರ್ಗಳು ಹೇಳದೇ ಇರ್ತಾರಾ? ಚರ್ಮ ಸುಲಿತೀನಿ ಅಂತಲೂ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ. ಬಟ್ ನಿನ್ನೆ ಅಲ್ಲು ಅರ್ಜುನ್ ರಿಯಾಕ್ಷನ್ ಏನಾಗಿತ್ತು? ನನ್ನದನ್ನ ತಪ್ಪಿತಸ್ಥನಂತೆ ಬಿಂಬಿಸುವ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರು. ಅಂದರೆ ರೇವಂತ್ ರೆಡ್ಡಿ ಆ ಥರ ಹೇಳಿದ ನಂತರ ಈಗ ಅಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಚರ್ಮ ಸುಲಿತೀವಿ, ನಿನ್ನ ಚರ್ಮ ಸುಲಿತೀನಿ ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಸಿನಿಮಾ ಪ್ರಮೋಷನ್ ಒಂದಕ್ಕೆ ಥಿಯೇಟ್ರ್ಗಳಿಗೆ ಹೋಗೋದಕ್ಕೆ ಪ್ರತಿ ಬಾರಿನೂ ಎಲ್ಲರೂ ಪರ್ಮಿಷನ್ ತಗೋತಾರಾ? ಖಂಡಿತ ನನಗೆ ಗೊತ್ತಿರೋ ಹಾಗಿಲ್ಲಪ್ಪ. ಓಕೆ, ಸಬ್ಬತ್ತಿ ವಿಷ್ಣುಮೂರ್ತಿ ಮಾತನಾಡ್ತಾ ಹೇಳ್ತಾ ಇದ್ರು, ಹೇಳಿದ್ದೊಂದು ಮಾಡಿದ್ದೊಂದು, ಯಾರು ಗೈಡ್ಲೈನ್ಸ್ ಕೊಟ್ಟಿದ್ದು ನಿನಗೆ ಈ ರೀತಿ ನಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಒಂದಷ್ಟು ಎಚ್ಚರಿಕೆ ಕೊಡುವಂತಹ ಮಾತುಗಳನ್ನು ಆಡಿದ್ದಾರೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ನಿನ್ನೆ ಸೆಷನಲ್ಲಿ ಮಾತಾಡಿದ್ದಾರೆ ಅಸೆಂಬ್ಲಿನಲ್ಲಿ ರೇವಂತ್ ರೆಡ್ಡಿ ಅವರು. ಈ ಇಡೀ ಪ್ರಕರಣಕ್ಕೆ ಕಾರಣನೇ ಅಲ್ಲು ಅರ್ಜುನ್ ಅಂತಂದ್ಬಿಟ್ಟು. ಸೊ ಹಾಗಾದರೆ ನಿನ್ನೆ ಅಲ್ಲಿನ ಮುಖ್ಯಮಂತ್ರಿ, ತೆಲಂಗಾಣ ಮುಖ್ಯಮಂತ್ರಿ ಮಾತನಾಡಿದ್ದೇನು, ಅದಕ್ಕೆ ಅಲ್ಲು ಅರ್ಜುನ್ ಅವರ ರಿಯಾಕ್ಷನ್ ಏನು, ಅದನ್ನು ಕೂಡ ನೋಡೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ನಡೆಯಬಾರದ ಒಂದು ದುರ್ಘಟನೆ ನಡೆದೋಯ್ತು, ಒಂದು ಸಾವಾಯಿತು, ಎಲ್ಲ ಓಕೆ. ಈಗ ಅದಾದ ನಂತರದ ಬೆಳವಣಿಗೆಗಳು ಅಲ್ಲು ಅರ್ಜುನ್ ವರ್ಸಸ್ ತೆಲಂಗಾಣ ಗೌರ್ನಮೆಂಟ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮುಖ್ಯಮಂತ್ರಿಗಳು, ಅಲ್ಲಿನ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾತನಾಡ್ತಾರೆ, ಎಲ್ಲದಕ್ಕೂ ಅಲ್ಲು ಅರ್ಜುನ್ನೇ ಕಾರಣ ಅಂತ. ಇವತ್ತು ನೋಡಿದ್ರೆ ಪೊಲೀಸ್ ಅಧಿಕಾರಿಯೊಬ್ಬರು ಎಚ್ಚರಿಕೆ ಕೊಡ್ತಾರೆ. ಏನು ನಡೀತಾ ಇದೆ ಹಾಗಾದರೆ ಅಲ್ಲಿ ಅಂತ? ಎಸ್ ಅರವಿಂದ್, ಏನಂದ್ರೆ ಈಗ ಪುಷ್ಪ 2 ಸಿನಿಮಾ ರಿಲೀಸ್ ವೇಳೆ ಒಬ್ಬ ವ್ಯಕ್ತಿ ಮಹಿಳೆ ಏನೋ ಕಾಲ್ ತೊಳೆತಕ್ಕೆ ಸಿಕ್ಕು ಸಾವನ್ನಪ್ಪಿರ್ತಾರೆ. ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ರೀತಿಯಾದಂತಹ ಒಂದು ತಿರುವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ನಟ ಅಲ್ಲು ಅರ್ಜುನ್ ಅವ್ರನ್ನ ಕೂಡ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈ ಒಂದು ಹಿನ್ನೆಲೆಯಾಗಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಕೂಡ ಅವರ ಮನೆ ಮುಂದೆ ಹೋಗಿ ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಮತ್ತೆ ಈ ರೇವಂತ್ ರೆಡ್ಡಿ ಏನು CM ರೇವಂತ್ ರೆಡ್ಡಿ ಏನಿದ್ದಾರೆ ಅವರೇ ಇವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಹರಿದಾಡಿತ್ತು. ಸೊ ಈ ಹಿನ್ನೆಲೆಯಾಗಿ ಸಾಕಷ್ಟು ರೀತಿಯಲ್ಲಿ ಅವ್ರಿಗೆ ವಿರೋಧವಾಗಿ ಮಾತುಗಳು ಮತ್ತೆ ಚರ್ಚೆಗಳು ನಡೆದಿದ್ವು. ಹೀಗಾಗಿ ರೇವಂತ್ ರೆಡ್ಡಿ ಸದನದಲ್ಲಿ ಒಂದು ಗುಡುಗಿದ್ರು, ಅಲ್ಲು ಅರ್ಜುನ್ ಅವರ ವಿರುದ್ಧ ಏನಂದ್ರೆ ಗುಡುಗಿದ್ರು. ಈ ಒಂದು ಘಟನೆಗೆ ಪ್ರಮುಖವಾಗಿ ಅಲ್ಲು ಅರ್ಜುನ್ ಅವರೇ ನೇರವಾಗಂತ ಕಾರಣ. ಯಾಕಂದ್ರೆ ಪೊಲೀಸರ ಅನುಮತಿ ಇಲ್ಲದಿದ್ರೂ ಕೂಡ ಅಲ್ಲು ಅರ್ಜುನ್ ಅವರು ಆ ಒಂದು ಥಿಯೇಟರ್ಗೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಒಂದು ನೂಕುನುಗ್ಗಲಾಗಿ ಕಾಲ್ ತುಳಿತಕ್ಕೆ ಒಳಗಾಗಿ ಮಹಿಳೆ ಸಾವನ್ನಪ್ಪಿರ್ತಾರೆ. ಮತ್ತೆ ಆ ಒಂದು ಮಹಿಳೆಯ ಪುತ್ರನು ಕೂಡ ಆಸ್ಪತ್ರೆ ಸೇರಿರ್ತಾರೆ. 11 ದಿನಗಳು ಈ ಒಂದು ಘಟನೆ ಬಳಿಕ 11 ದಿನ ಆದರೂ ಕೂಡ ಯಾವುದೇ ರೀತಿಯಾದಂಥ ನಟರಾಗ್ಲಿ ಆ ಸಿನಿಮಾ ತಂಡದವರಾಗ್ಲಿ ಆ ಒಂದು ಕುಟುಂಬವನ್ನ ಭೇಟಿ ಮಾಡಿರಲ್ಲ, ಮತ್ತೆ ಅವರಿಗೆ ಯಾವುದೇ ರೀತಿಯಾದಂಥ ನೆರವು ನೀಡಿರಲ್ಲ ಅನ್ನೋ ಒಂದು ಮಾಹಿತಿಯ ಮೇರೆಗೆ ನಿನ್ನೆ ಸದನದಲ್ಲಿ ರೇವಂತ್ ರೆಡ್ಡಿ CM ಆದಂತ ರೇವಂತ್ ರೆಡ್ಡಿ ಅವರು ಗುಡುಗಿದ್ರು. ಈ ಹಿನ್ನೆಲೆಯಾಗಿ ತದನಂತರ ಅಲ್ಲು ಅರ್ಜುನ್ ಅವರು ಕೂಡ ಒಂದು ಮಾಧ್ಯಮಗೋಷ್ಠಿಯನ್ನ ಮಾಡಿ ಈ ಒಂದು ಸಂದರ್ಭದಲ್ಲಿ ನನ್ನ ಚಾರಿತ್ರ್ಯ ಹರಣ ಆಗ್ತಾ ಇದೆ, ನನ್ನ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನ ಹರಿದಾಡ್ತಾ ಇದೆ, ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ನಾನು ಯಾವುದೇ ರೀತಿಯಾದಂತಹ ಯಾವುದೇ ರಾಜಕಾರಣಿ ಆಗಲಿ ಮತ್ತೆ ಯಾವುದೇ ಸರ್ಕಾರವನ್ನ ನಾನು ದೂರ್ತಾ ಇಲ್ಲ ಅನ್ನೋ ಒಂದು ಮಾತುವನ್ನ ಹೇಳಿದ್ರು. ಸದ್ಯ ಈಗ ಈ ಒಂದು ACP ಸಬ್ಬತ್ತಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನು. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಇದು ಪೊಲಿಟಿಸೈಸ್ ಆಗ್ತಾ ಇದೆಯಲ್ಲ, ಯಾಕೆ ಈ ಪ್ರಕರಣ? ಅಲ್ಲು ಅರ್ಜುನ್ನ ಒಂದು ರೀತಿ ವಿಲನ್ ಥರ ಬಿಂಬಿಸುವ ಪ್ರಯತ್ನ ನಡೀತಾ ಇದೆಯಾ, ಅಥವಾ ಅಲ್ಲು ಅರ್ಜುನ್ನೇ ಇವ್ರು ಹೇಳೋ ಪ್ರಕಾರ ದಾಷ್ಟಿಕದ ಮಾತುಗಳನ್ನ ಆಡ್ತಾ ಇದ್ದಾರಾ, ಸರ್ಕಾರವನ್ನು ಕೆಣಕುವಂತಹ ಮಾತುಗಳನ್ನ ಆಡ್ತಾ ಇದ್ದಾರಾ? ಅದು ಬಹಳ ಮುಖ್ಯ ಆಗುತ್ತೆ. ಎನಿವೇ, ಈಗ ಅವರು ಬೇಲ್ನಲ್ಲಿದ್ದಾರೆ, ತನಿಖೆ ಆಗಿ ಅದರಲ್ಲಿ ತಪ್ಪಿತಸ್ಥರು ಅಂತಂದಾಗ ಏನು ಬೇಕಾದ್ರೂ ಕ್ರಮ ತಗೋಬಹುದು.